कृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् जन्माद्यस्य यतोऽन्वयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यां सहस्रचरणश्रवणत्वगादीन् प्राणान् नमो भगवते पुरुषाय तुभ्यं। श्रवणं कीर्तनं विष्णो स्मरणं पादसेवनम् अर्चनं वन्दनं दास्यं सख्यमात्मनिवेदनम्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। ಆದ್ಯೋ ಶ್ರೀಮದ್ ಭಾಗವತ ದ್ವಿತೀಯ ಸ್ಕಂದ 6ನೇ ಅಧ್ಯಾಯದಲ್ಲಿ 41ನೇ ಶ್ಲೋಕ. ಆದ್ಯೋವತಾರ ಪುರುಷಃ ಪರಸ್ಯ ಕಾಲ ಸ್ವಭಾವಸ್ ಸದಸನ್ಮನಶ್ಚ ದ್ರವ್ಯಂ ವಿಕಾರಗುಣ ಇಂದ್ರಿಯಾಣಿ ವಿರಾಟ್ ಸ್ವರಾ ಸ್ಥಾಸ್ನು ಚರಿಷ್ಣು ಭೂಮ್ನಃ. ಅಂದ್ರೆ ಬ್ರಹ್ಮದೇವರು ನಾರದರಿಗೆ ಹೇಳ್ತಾ ಇದ್ದಾರೆ, ಆದ್ಯ ಅವತಾರ, ಇಂಥ ಪುರುಷನ ವಿರಾಟ್ ರೂಪದ ಪರಮಾತ್ಮನ ಏನು ಅವತಾರ ಇದೆ ಅದೇ ಪ್ರಥಮ ಅವತಾರ. ಆದ್ಯೋ ಅವತಾರ ಪುರುಷ, ಹಾಗೆ ಅಂತ. ನೋಡಿ, ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ಯಶ್ಯೇತೆ ಪ್ರಳಯೇ ವಿಷ್ಣು ಶೂನ್ಯನಾಮ ಮಹಾಕೃತಿ. ಪರಮಾತ್ಮ ಪ್ರಳಯೋದಕದಲ್ಲಿ ಮಲಗಿರ್ತಾನೆ, ಅವನಿಗೆ ಶೂನ್ಯ ಅಂತ ಹೆಸರು. ಸತು ನಾರಾಯಣೋ ನಾಮ, ಅವನಿಗೆ ನಾರಾಯಣ ಅಂತ ಹೆಸರು. ನರಾಣಾಂ
ಅಯನತ್ವತಃ ಎಲ್ಲ ನರ ಅಂದರೆ ಜೀವರಿಗೂ ಕೂಡ ಸಂಬಂಧಿಯ ಆಶ್ರಯನಾದವ. ಅಯನ ಅಂದರೆ ಆಶ್ರಯ. ನಾರಾಯಣ ಶಬ್ದಕ್ಕೆ ತುಂಬಾ ಅರ್ಥ ಇದೆ. ಇಲ್ಲಿ ಒಂದು ಅರ್ಥ ಕೊಡ್ತಾರೆ, ನರಾಣಾಂ ಅಯನತ್ವತಃ, ಎಲ್ಲ ಜನರಿಗೂ ಕೂಡ ಆಶ್ರಯಪ್ರದನಾಗಿದ್ದಾನೆ ಹಾಗೆ ಅಂತ. ರೂಪಂ ದ್ವಿತೀಯಂ ಭವತಿ ದೀಪಾಂತರಂ ಯಥ. ಆ ಪರಮಾತ್ಮನದ್ದೇ ಮತ್ತೊಂದು ರೂಪ ಬರುತ್ತದೆ. ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ, ದೀಪಾಂತರಂ ಯಥ. ಒಂದು ದೀಪವನ್ನ ಹಚ್ತೀವಿ, ಅದನ್ನ ಇಟ್ಟುಕೊಂಡು ಇನ್ನೊಂದು ದೀಪವನ್ನು ಹಚ್ತೀವಿ ನೋಡಿ. ಒಂದು ದೀಪದಿಂದ ಹೇಗೆ ಇನ್ನೊಂದು ದೀಪವನ್ನು ಹಚ್ತೀವೋ ಆ ರೀತಿಯಾಗಿ ಸೃಷ್ಟಿ ಮಾಡಬೇಕು ಅಂತ ಇಚ್ಛೆಯುಳ್ಳ ಪರಮಾತ್ಮ, ಅವನ ಮತ್ತೊಂದು ರೂಪ ಅಂದರೆ, ದ್ವಿತೀಯ ರೂಪ ಅಂದರೆ ಅದು ಪುರುಷಃ ಇತ್ಯಾಹುಹು ತದ್ವಿದೋ ಜನಾಃ. ಪರಮಾತ್ಮನ ಅವತಾರಗಳನ್ನ ತಿಳಿದವರಾದ ಜ್ಞಾನಿಗಳು ಈ ಪುರುಷನಾಮಕ ಪರಮಾತ್ಮನನ್ನ ಎರಡನೇ ರೂಪ ಅಂತ ಕರೀತಾರೆ ಹಾಗೆ ಅಂತ. ಸರಮಾಯ ದ್ವಿತೀಯೇತು ರೂಪೇ ಪ್ರಕೃತಿ ಸಂಹಿತೆ. ಆ ಪುರುಷನಾಮಕ ಪರಮಾತ್ಮ ಲಕ್ಷ್ಮಿಯ ಅವತಾರ. ಲಕ್ಷ್ಮಿ ಮೂಲ ರೂಪ, ಅವರದ್ದು ಒಂದು ರೂಪ ಅಂದ್ರೆ ಪ್ರಕೃತಿ ಅಂತ ಒಂದು ರೂಪ. ಆ ಪ್ರಕೃತಿಯಲ್ಲಿ ವೀರ್ಯಮಾಧತ್ತ ಪುರುಷಃ ಮಹಾಸ್ತಸ್ಮಾತ್ ಅಜಾಯತ. ತನ್ನ ವೀರ್ಯವನ್ನ ಆಧಾನ ಮಾಡ್ತಾನೆ. ಆಗ ಮಹಾಸ್ತಸ್ಮಾತ್ ಅಜಾಯತ, ಮಹತ್ತತ್ವದ ಅಭಿಮಾನಿಯಾದ ಬ್ರಹ್ಮದೇವರು ಅಲ್ಲಿ ಹುಟ್ಟಿದ್ದಾರೆ. ಯೋಸೌ ಹಿರಣ್ಯಗರ್ಭಾಖ್ಯ ಪುರುಷಃ ಸಹ ಅಪಿ ಭಣ್ಯತೆ. ಅವರಿಗೆ ಹಿರಣ್ಯಗರ್ಭ ಅಂತ ಹೆಸರು. ಹಿರಣ್ಯಗರ್ಭ ಎನ್ನತಕ್ಕ ಪುರುಷ, ಅವರಿಗೂ ಕೂಡ ಪುರುಷ ಅಂತ ಹೆಸರು. ಶ್ರದ್ಧಾ ಇತ್ಯುಕ್ತಾತು ತತ್ಪತ್ನಿ ಸಾಪಿ ಪ್ರಕೃತಿ ರುಚ್ಯತೆ. ಆ ಹಿರಣ್ಯಗರ್ಭನಿಗೆ ಪುರುಷ ಅಂತಾನೆ ಹೆಸರಿದೆ. ಅವರ ಮಡದಿ, ಹಿರಣ್ಯಗರ್ಭನ ಮಡದಿ ಅವರಿಗೆ ಶ್ರದ್ಧಾ ಅಂತ, ಅವರು ಕೂಡ ಹುಟ್ಟುತ್ತಾರೆ. ಶ್ರದ್ಧಾ ಇತ್ಯುಕ್ತಾತು ತತ್ಪತ್ನಿ ಸಾಪಿ ಪ್ರಕೃತಿ ರುಚಿತೆ. ಅವಳಿಗೂ ಕೂಡ ಪ್ರಕೃತಿ ಅಂತ ಹೆಸರಿದೆ ನೋಡಿ. ಹಿರಣ್ಯಗರ್ಭ ಶ್ರದ್ಧೆಯಲ್ಲಿ ಪುರುಷ ಮತ್ತು ಪ್ರಕೃತಿಯ ಸನ್ನಿಧಾನ ಇದೆ ಅಂತ ಒಟ್ಟು. ಅಂದರೆ ಯಾರ್ಯಾರು ದಂಪತಿಗಳು ಇರ್ತಾರೋ ಅವರಲ್ಲಿ, ಷಟ್ಪ್ರಶ್ನೋಪನಿಷದಲ್ಲಿ ಕೂಡ ಈ ವಿಚಾರ ಬರುತ್ತದೆ, ಅವರಲ್ಲಿ ವಾಯು ಮತ್ತು ಭಾರತೀ ದೇವಿಯರ ಸನ್ನಿಧಾನ ಇರ್ತದೆ ಹಾಗೆ ಅಂತ. ಇಷ್ಟು ವಿಚಾರ ಇನ್ನೂ ಇದೆ. ವಿಚಾರ ಅದು ತುಂಬಾ ದೊಡ್ಡದಿದೆ ಅದು. ಒಟ್ಟು ಇಲ್ಲಿಗೆ ನಮಗೆ ಬೇಕಾಗಿರೋದು ಆದ್ಯ ಅವತಾರ ಪುರುಷ ಹಾಗೆ ಅಂತ. ಪರಮಾತ್ಮನ ಮೊದಲನೇ ಅವತಾರ ಅಂದ್ರೆ ಅದು ಪುರುಷ ಹಾಗೆ ಅಂತ ಹೇಳ್ತಾರೆ. ಪ್ರಳಯೇತ್ವ ಶರೀರೌತೌ ವಿಭಾಗೇನ ವ್ಯವಸ್ಥಿತೌ ಶರೀರಂ ಪ್ರಾಪ್ಯ ಪುರುಷಾತ್ ಸಂಯೋಗಂತೌ ಪ್ರಚಕೃತು ತತಃ ಪುನರ್ಮಹತ್ತತ್ವಂ ಪ್ರಜಾತಂ ಜಗದಂಕುರಂ ಸ್ವಸ್ಯೈವ ಪುತ್ರತಾಂ ಯಾತಂ ಅಹಂಕಾರಸ್ತತೋ ಜನಿ ಇತಿ ವ್ಯೋಮ ಸಂಹಿತಾಯಾಮ್. ಆ ಮಹತ್ತತ್ವದಿಂದ, ಆ ಹಿರಣ್ಯಗರ್ಭ ಮತ್ತು ಶ್ರದ್ಧಾ ಅವರ ಒಂದು ಸಂಯೋಗದಿಂದ ಆ ಅಹಂಕಾರ ತತ್ವ ಉತ್ಪನ್ನವಾಯಿತು. ಅದೇ ರುದ್ರದೇವರು ಹಾಗೆ ಅಂತ. ಇದು ವ್ಯೋಮ ಸಂಹಿತೆಯಲ್ಲಿ ಇರತಕ್ಕ ಒಂದು ಪ್ರಮಾಣ ಅಂತ. ಅದರಿಂದ ಪುರುಷಃ ತಸ್ಯೈವ ಆದ್ಯ ಅವತಾರ. ಆ ಪುರುಷನ, ನಾರಾಯಣನ ಮೊದಲನೇ ಅವತಾರ ಅಂದ್ರೆ ಅದು ಪುರುಷ ಅಂತ ಹೇಳ್ತಾರೆ. ಕಾಲಾದಯ ರೂಪವತ್ ಹಾಗೆ ಅಂತ. ಇನ್ನು ಆ ಪುರುಷನ ರೂಪ ಯಾವುದು ಹಾಗೆಂದ್ರೆ ಕಾಲ, ಸ್ವಭಾವ, ಸದಸತ್, ಮನಃ, ದ್ರವ್ಯ, ವಿಕಾರ, ಗುಣ, ಇಂದ್ರಿಯಗಳು, ವಿರಾಟ್, ಸ್ವರಾಟ್, ಸ್ಥಾನು, ಚರಿಷ್ಣು, ಭೂಮ್ನಃ ಅಂತ ದೊಡ್ಡ ಲಿಸ್ಟ್ ಇದೆ. ಇದೆಲ್ಲವೂ ಕೂಡ ಪರಮಾತ್ಮನ ರೂಪ ಹಾಗೆ ಅಂತ. ಅಂದ್ರೆ ಪರಮಾತ್ಮನ ಪ್ರತಿಮಾಸ್ಥಾನ ಅಂತ ಹೇಳ್ತಾ ಇದ್ದಾರೆ. ಪುರುಷಾದ್ಯ ಹರೇ ರೂಪಂ ಬ್ರಹ್ಮಾದ್ಯ ತತ್ಪ್ರಿಯ ಸ್ಮೃತಾ ಸ್ವರೂಪಭೂತ ನೈವೇತೆ ತತ್ಸನ್ನಿಧಿ ಯುತ ಅಪಿ ಇತಿ ಪಾದ್ಮೆ. ಈ ಕಾಲ, ಬ್ರಹ್ಮದೇವರು ಇರಬಹುದು, ಕಾಲ, ಸ್ವಭಾವ, ಸದಸತ್, ಮನ ಅಂತ ಏನೇನು ಪದಾರ್ಥಗಳನ್ನು ಹೇಳಿದ್ದಾರೆ ಅದು ಎಲ್ಲವೂ ಕೂಡ ಹರೇಹೇ ರೂಪಂ. ಅದೆಲ್ಲವೂ ಕೂಡ ಪರಮಾತ್ಮನ ರೂಪವೇ. ಯಾಕೆ? ಪರಮಾತ್ಮ ಒಳಗೆ ಆ ರೂಪದಲ್ಲಿ ಇರುವುದರಿಂದ ಈ ಪದಾರ್ಥಗಳಿಗೆ ಈ ರೂಪ, ಆ ಹೆಸರಿನಿಂದ ಪರಮಾತ್ಮ ಇರುವುದರಿಂದ ಆ ಪದಾರ್ಥಗಳಿಗೆ ಆ ಹೆಸರು.
ಬ್ರಹ್ಮಾದ್ಯಾಹ ತತ್ಪ್ರಿಯ ಸ್ಮೃತ. ಈ ಬ್ರಹ್ಮಾದಿಗಳು ಎಲ್ಲರೂ ಕೂಡ ಪರಮಾತ್ಮನ ಸನ್ನಿಧಾನಕ್ಕೆ ಏನು ಕಾರಣ ಹಾಗೆ ಅಂದರೆ ತತ್ಪ್ರಿಯ, ಪರಮಾತ್ಮನ ಭಕ್ತರು ಅವರೆಲ್ಲ ಹಾಗೆ ಅಂತ. ಆದರೆ ಅವರೇನಲ್ಲ, ಸ್ವರೂಪಭೂತಾಹ ನೈವೈತೆ, ಇವರೆಲ್ಲ ಪರಮಾತ್ಮನ ಸ್ವರೂಪಭೂತರಲ್ಲ, ಭಿನ್ನಾಂಶರು ಅಂತ ನಾವು ಹಿಂದೆ ನೋಡಿದ್ದೀವಿ. ಈ ಬ್ರಹ್ಮಾದಿಗಳು ಎಲ್ಲ ದೇವತೆಗಳು ಜೀವರು ಕೂಡ ಭಿನ್ನಾಂಶರು, ಸ್ವರೂಪಭೂತ ನೈವೈತೆ. ತತ್ ಸನ್ನಿಧಿಯುತ ಅಪಿ, ಪರಮಾತ್ಮನ ಸನ್ನಿಧಾನ ಪಾತ್ರರು ಅಂತ. ಪರಮಾತ್ಮ ವಿಶೇಷ ರೂಪದಿಂದ ಅವರಲ್ಲಿ ಇದ್ದಾನೆ ಅಂತ ಒಟ್ಟು. ಇದು ಪದ್ಮಪುರಾಣದಲ್ಲಿ ಹೇಳಿರುವ ವಿಚಾರ. ಇನ್ನು ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಕಾಲೋ ವಸ್ತು ಸ್ವಭಾವಶ್ಚ ಪ್ರಕೃತಿ ಪ್ರಾಣ ಏವಚ ಮನಶ್ಚ ಪಂಚಭೂತಾನಿ ವಿಕಾರಾಸ್ತ್ರಿಗುಣ ಅಪಿ ನ ಸ್ವರೂಪಂ ಹರೇರೇತತ್ ತಥಾಪ್ಯೇಷು ಹರಿಸ್ಥಿತಃ ಇತಿ ಪಾದ್ಮೆ. ಮತ್ತೊಂದು ಪದ್ಮಪುರಾಣದ ಮಾತು, ಕಾಲ, ವಸ್ತು, ಸ್ವಭಾವ, ಪ್ರಕೃತಿ, ಪ್ರಾಣ, ಮನಸ್ಸು, ಪಂಚಭೂತಗಳು, ಪ್ರಕೃತಿಯ ವಿಕಾರಗಳು, ಇದು ಯಾವುದೂ ಕೂಡ ಏನಲ್ಲ, ನ ಸ್ವರೂಪಂ ಹರೇ ಹೇ, ಇದು ಪರಮಾತ್ಮನ ಸ್ವರೂಪ ಅಲ್ಲ. ತಥಾಪ್ಯೇಷು ಹರಿಸ್ಥಿತ, ಹಾಗಿದ್ರೂ ಕೂಡ ಅವುಗಳಲ್ಲಿ ಪರಮಾತ್ಮ ತನ್ನ ವಿಶೇಷ ಸನ್ನಿಧಾನವನ್ನ ಇಟ್ಟಿದ್ದಾನೆ. ಅದರಿಂದ ಪರಮಾತ್ಮನ ರೂಪ, ಪರಮಾತ್ಮನ ಪ್ರತಿಮಾಸ್ಥಾನ ಅಂತ ಅರ್ಥ. ಇಲ್ಲಿ ಸತ್ ಅಂತ ಒಂದು ಬಂದಿದೆ. ಸತ್ ಅಂದ್ರೆ ಪ್ರಾಣ ಅಂತ ಅರ್ಥ ಮಾಡ್ತಾರೆ. ಸದಿತಿ ಪ್ರಾಣ ಇತಿ ಶ್ರುತೇಹೆ ಅಂತ ಆಚಾರ್ಯರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇನ್ನು ದ್ರವ್ಯಂ ತು ಪಂಚಭೂತಾನಿ ವಿಕಾರೋ ಅಂಡಮುದಾಹೃತಂ ವಿರಾಜಂ ಗರುಡಂ ಪ್ರಾಹು ಸ್ವರಾಡೀಂದ್ರ ಉದಾಹೃತಃ ಇತಿ ಷಾಡ್ಗುಣ್ಯೆ. ಸರ್ವಂ ತು ರೂಪವದ್ ವಿಷ್ಣೋಃ ವಿಶೇಷೇಣ ವಿಭೂತಿಮತ್ ಅತಿಪ್ರಿಯತ್ವಾ ನೈವೇತತ್ ಸ್ವರೂಪಮಪಿ ಭಣ್ಯತೆ ಇತಿ ಸ್ಕಾಂದೆ. ಸ್ಕಂದ ಪುರಾಣದ ಮಾತು ಹಾಗೆ ಇದೆ. ಇದೆಲ್ಲವೂ ಕೂಡ ಪರಮಾತ್ಮನ ವಿಶೇಷ ಸನ್ನಿಧಾನ ಪಾತ್ರರಾಗಿದ್ದಾರೆ ಆ ಬ್ರಹ್ಮಾದಿಗಳು. ಯಾಕೆ? ಪರಮಾತ್ಮನಿಗೆ ಅತಿ ಪ್ರಿಯರಾದವರು, ಅದರಿಂದ ಪರಮಾತ್ಮ ತನ್ನ ವಿಶೇಷ ವಿಭೂತಿ ರೂಪವನ್ನ ಅವರಲ್ಲಿ ಇಟ್ಟಿದ್ದಾನೆ ಅಂತ ಸ್ಕಂದ ಪುರಾಣದಲ್ಲಿ ಇದೆ. ಇನ್ನು ಯಜ್ಞ ಶಬ್ದವನ್ನು ಕೂಡ ಹೇಳ್ತಾ ಇದ್ದಾರೆ. ತಾತ್ಪರ್ಯದಲ್ಲಿ ಆಚಾರ್ಯರು ಯಜ್ಞ ಶಬ್ದೋದಿತೌ ದ್ವೌತು ದೇವೌ ಲೋಕ ಪುರಸ್ಕೃತೌ, ಇಬ್ಬರಿಗೆ ಯಜ್ಞ ಶಬ್ದ ಅಂತ, ಯಜ್ಞ ಅಂತ ಹೆಸರಿದೆ ಇಬ್ಬರಿಗೆ. ಯಾರು? ಏಕೋ ನಾರಾಯಣ, ಒಬ್ಬ ಯಜ್ಞ ಅಂದ್ರೆ ಯಾರು? ನಾರಾಯಣ. ಸಹಸ್ರನಾಮದಲ್ಲಿ ಬರ್ತದೆ ನೋಡಿ, ಯಜ್ಞೋ ಯಜ್ಞಪತಿರೇ ಜ್ವ ಅಂತ ದೇವರ ಹೆಸರು ಯಜ್ಞ ಅಂತ ಹೆಸರಿದೆ. ತತ್ರ ರುದ್ರ ಚಿನ್ನ ತಥಾ ಪರಃ, ಇನ್ನೊಬ್ಬರು ರುದ್ರದೇವರು ಅಂತ. ಸತು ಯಜ್ಞಾಭಿಮಾನಿ, ಯಜ್ಞಕ್ಕೆ ಅಭಿಮಾನಿಯಾಗಿ ರುದ್ರದೇವರು ಇರ್ತಾರೆ. ಸ್ಯಾತ್ ತತ್ಪತಿ ಕೇಶವ, ಯಜ್ಞಪತಿಯಾಗಿ ಪರಮಾತ್ಮ ಕೇಶವ ಇದ್ದಾನೆ, ಅದರಿಂದ ಅವನಿಗೆ ಯಜ್ಞ ಅಂತ ಹೆಸರು ಅಂತ ಪದ್ಮಪುರಾಣದಲ್ಲಿ ಈ ಒಂದು ವಿಚಾರವನ್ನು ಕೂಡ ತಿಳಿಸಿದ್ದಾರೆ. ಇದು ಒಟ್ಟು ಭಾಷ್ಯದಲ್ಲಿ ಬಂದ ಕೆಲವು ವಿಚಾರಗಳನ್ನ ನಾವು ನೋಡ್ತಾ ಇದ್ದೀವಿ. ಒಟ್ಟು ಶ್ಲೋಕದ ಅಭಿಪ್ರಾಯ ಏನು ಹಾಗೆಂತ ಅತ ವಿಸ್ತರತಃ ಅವತಾರಾನ್ ದರ್ಶಯಿಷ್ಯನ್ ಪ್ರಥಮಾವತಾರಂ ತಾವತ್ ದರ್ಶಯತಿ. ಇನ್ನು ಮುಂದೆ ಬ್ರಹ್ಮದೇವರು ವಿಶೇಷವಾಗಿ ಪರಮಾತ್ಮನ ಅವತಾರಗಳನ್ನ ಹೇಳಲಿಕ್ಕಿದ್ದಾರೆ. ಅದರಿಂದ ಆರಂಭದಲ್ಲಿ ಮೊದಲನೇ ಅವತಾರವನ್ನ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ, ಆದ್ಯ ಇತಿ.
ಹ್ಮ್ ಅದರಿಂದ ಏನಾಯಿತು? ಕಾಲ ಸ್ವಭಾವ ಇತ್ಯಾದೇಹೇ ಅಯಮರ್ಥಃ. ನನು ಕಥಂ ಪುರುಷಾದೇಹೇ ಅವತಾರತ್ವಂ ಪ್ರಮಾಣಾಂತರೇಷು ಕಾಲಾದೇರಪಿ ಭಗವದಾರತ್ವ ಕಥನಾತ್. ಇಲ್ಲಿ ಏನೇನು ಪರಮಾತ್ಮನ ರೂಪಗಳು ಅಂತ ಹೇಳಿದ್ದಾರೆ, ಪ್ರತಿಮಾಸ್ಥಾನ ಅಂತ, ಕಾಲ, ಸ್ವಭಾವ, ಸದಸತ್, ಮನಸ್ಸು, ದ್ರವ್ಯ. ಇಲ್ಲಿ ದ್ರವ್ಯಗಳು ಅಂದ್ರೆ ಪಂಚಭೂತಾನಿ ಅಂತ ಹೇಳ್ತಾರೆ. ದ್ರವ್ಯಗಳು ಅಂದ್ರೆ ಪಂಚಭೂತ. ವಿಕಾರ ಅಂದ್ರೆ ಪಂಚಭೂತಗಳ ವಿಕಾರವಾದ ಈ ಬ್ರಹ್ಮಾಂಡ ಅಂತ ಅರ್ಥ. ಗುಣ ಅಂದ್ರೆ ಪ್ರಕೃತಿಯ ಗುಣಗಳು. ಇಂದ್ರಿಯಗಳು ವಿರಾಟ್, ಸ್ವರಾಟ್, ಸ್ಥಾಸ್ನು. ಸ್ಥಾಸ್ನು ಅಂದ್ರೆ ಸ್ಥಾವರ ಅಂತ ಹೇಳ್ತಾರೆ. ಚರಿಷ್ಣು ಅಂದ್ರೆ ಜಂಗಮ. ಅಂದ್ರೆ ಸ್ಥಾಸ್ನು ಅಂದ್ರೆ ಒಂದೇ ಕಡೆ ಇರತಕ್ಕದ್ದು, ಮರಗಿಡಗಳು ಅದೆಲ್ಲ ಮೂವ್ ಆಗೋದಿಲ್ಲ ನೋಡಿ. ಇನ್ನು ಚರಿಷ್ಣು ಅಂದ್ರೆ ಮೂವ್ ಆಗುವ ಚಲನೆ ಉಳ್ಳತಕ್ಕ ಪ್ರಾಣಿಗಳು ಅಂತ ಅರ್ಥ. ಚರಿಷ್ಣು ಭೂಮ್ನಃ ಇತ್ಯನೇನ ಕಾಲಾದಿಷು ತತ್ ಸನ್ನಿಧಿಂ ಸೂಚಯತಿ. ಅದೆಲ್ಲದರಲ್ಲೂ ಪರಮಾತ್ಮ ಪೂರ್ಣನಾಗಿ ಇದ್ದಾನೆ ಅಂತ ಅರ್ಥ, ವ್ಯಾಪ್ತನಾಗಿ ಇದ್ದಾನೆ ಅಂದ್ರೆ ಅದೆಲ್ಲವೂ ದೇವರ ಪ್ರತಿಮಾಸ್ಥಾನೀಯವಾಗಿದೆ ಅಂತ ಅರ್ಥ. ಅಂದ್ರೆ ಏನೋ ಸರ್? ಸ್ಥಾವರ ಜಂಗಮ ಅಂತ ಏನು ಹೇಳಿದ್ರು? ಅದೇ ಸ್ಥಾಸ್ನು ಚರಿಷ್ಣು ಅಂತ ಎರಡು ಹೇಳಿದ್ದಾರೆ. ಸ್ಥಾಷ್ಣು ಅಂದ್ರೆ ಒಂದೇ ಕಡೆ ಇರತಕ್ಕದ್ದು. ಈಗ ನೋಡಿ, ಮರ ಗಿಡ ಅದೆಲ್ಲ ಮೂವ್ ಆಗೋದಿಲ್ಲ ನೋಡಿ, ಒಂದೇ ಕಡೆ ಇರುತ್ತದೆ. ಅದನ್ನ ಸ್ಥಾಸ್ನು ಅಂತ ಕರೀತಾರೆ. ಚರಿಷ್ಣು ಹಂಗಂದ್ರೆ ಜಂಗಮ ಅಂದ್ರೆ ಮೂವ್ ಆಗತಕ್ಕ ಅನಿಮಲ್ಸ್, ಬರ್ಡ್ಸ್ ಅಂತ, ಪಕ್ಷಿಗಳು ಅದೆಲ್ಲ ಇಟ್ಕೋಬಹುದು. ಅದೆಲ್ಲವೂ ಕೂಡ ಅದೆಲ್ಲದರಲ್ಲೂ ಪರಮಾತ್ಮ ತುಂಬಿ ಇದ್ದಾನೆ ಅಂತ ಅರ್ಥ. ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ, ನಾನು ಕಥಂ ಪುರುಷಾದ ಏವ ಅವತಾರತ್ವಂ ಪುರುಷಾದರೇವಾತಾರ ತಪ್ಪಿದಲ್ಲಿ ಪ್ರಮಾಣಾಂತರೇಷು ಕಾಲಾದೇರಪಿ ಪುರುಷಾದೇರೇವ ಅವತಾರತ್ವಂ. ಅದೇಂಗ ನೀವು ಪುರುಷನ ಮಾತ್ರ ನಾರಾಯಣ ಅವತಾರ ಅಂತ ಹೇಳಿದಿರಿ, ಉಳಿದ ಕಾಲಾದಿಗಳನ್ನೆಲ್ಲ ಆ ಪರಮಾತ್ಮನ ಸನ್ನಿಧಾನ ಇರತಕ್ಕದ್ದು ಅಂತ ನೀವು ಹೇಗೆ ಹೇಳ್ತೀರಿ? ಯಾಕೆ, ಏನ್ ತೊಂದರೆ ಆಯಿತು? ಹಾಗೆಂದ್ರೆ ಪ್ರಮಾಣಾಂತರೇಷು ಕಾಲಾದೇರಪಿ ಭಗವದ್ ಅವತಾರತ್ವ ಕಥನಾತ್. ಅಲ್ಲ, ಬೇರೆ ಪ್ರಮಾಣಗಳಲ್ಲಿ ಕಾಲಾದಿಗಳನ್ನು ಕೂಡ ಪರಮಾತ್ಮನ ಅವತಾರ ಅಂತ ಹೇಳಿಬಿಟ್ಟಿದ್ದಾರೆ ಹಾಗೆ ಅಂತ ಪ್ರಶ್ನೆ. ಇತಿ ಶಂಕಾ ಪರಿಹಾರ. ಕಾಲಾದೀನ ಭಗವತ್ ಸ್ವರೂಪ ಪ್ರತಿಪಾದಕ ವಚನಾನಿ ಗೌಣಾರ್ಥಾನಿ ಇತಿ ವಕ್ತುಂ ಕಾಲಾದಿಕಂ ತಾವದ್ ಅನುವದತಿ. ಅಂದ್ರೆ ಕಾಲ ಪರಮಾತ್ಮನ ಅವತಾರ ಅಂದ್ರೆ ಏನರ್ಥ? ಹಾಗೆಂದ್ರೆ ಅದು ಜಡಭೂತವಾದದ್ದು. ಅದು ದೇವರ ಅವತಾರ ಅಂದ್ರೆ ಗೌಣಾರ್ಥ ಅಂತಾನೆ ಅರ್ಥ, ಮುಖ್ಯ ಅರ್ಥ ಇಟ್ಕೋಬಾರ್ದು. ಗೌಣಾರ್ಥಾನಿ ಇತಿ ವಕ್ತುಂ, ಅದರಿಂದ ಗೌಣಾರ್ಥವೇ ಆಗಿದೆ, ಮುಖ್ಯ ಅರ್ಥ ಕೂಡೋದಿಲ್ಲ ಅಂತ. ಅದಕ್ಕಾಗಿ ಕಾಲಾದಿಗಳನ್ನ ಅವತಾರ ಅಂತ ಹೇಳೋದಿಲ್ಲ, ಪರಮಾತ್ಮನ ವಿಶೇಷ ಸನ್ನಿಧಾನ ಉಳ್ಳದ್ದು ಅಂತ ಅಷ್ಟು ಹೇಳ್ತಾರೆ. ಇನ್ನು ಯಾವುದು ಪರಮಾತ್ಮನ ವಿಶೇಷ ಸನ್ನಿಧಾನ ಉಳ್ಳದ್ದು ಅಂದರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಅಹಂಭವೋ ಯಜ್ಞ ಇಮೇ ಪ್ರಜೇಶಾಹ ದಕ್ಷಾದಯೋ ಯೇ ಭವದಾದಯಶ್ಚ ಸ್ವರ್ಲೋಕಪಾಲಾಹ ಖಗಲೋಕಪಾಲಾಹ ನೃಲೋಕಪಾಲಾಹ ತಳಲೋಕಪಾಲಾಹ. ಹಾಗೆ ಕಾಲಾಭಿಮಾನಿತ್ವೇನ ಬ್ರಹ್ಮಣಃ ಉಕ್ತತ್ವೇಪಿ ರೂಪಾಂತರ ವಿವಕ್ಷೆಯ ಅಹಂ ಇತ್ಯುಕ್ತಂ. ಅಹಂ ಅಂದ್ರೆ ಈ ಮಾತುಗಳನ್ನು ಹೇಳತಕ್ಕ ರುದ್ರದೇವರು ಹಾಗೆ ಅಂತ.
ಕಾಲಾಭಿಮಾನಿಗಳಿಗೆ ಬ್ರಹ್ಮದೇವರೇ ಇದ್ದಾರಲ್ಲ ಹಾಗೆ ಅಂದರೆ, ಕಾಲಾಂಬ ಹೆಸರಲ್ಲಿ ಅವ್ರದ್ದೇ ಬಂದಾಯ್ತಲ್ಲ ಹಾಗೆ ಅಂದರೆ, ಕಾಲ ಅಂದರೆ ಬ್ರಹ್ಮ ಅಂತ ಒಂದು ಅರ್ಥ ಇದೆ. ಹಾಗಿದ್ರೂ ಕೂಡ ಇನ್ನೊಂದು ರೂಪದಿಂದ, ಬ್ರಹ್ಮ ರೂಪದಿಂದಲೂ ಕೂಡ ಇದ್ದೇನೆಂಬ ಅದನ್ನು ಸೂಚನೆ ಮಾಡುವುದಕ್ಕಾಗಿ ಅಹಂ, ನನ್ನ ಈ ಚತುರ್ಮುಖ ಬ್ರಹ್ಮ ರೂಪ ಅಂತಲೂ ಹೇಳಿದ್ದಾರೆ. ಕಾಲರೂಪದಲ್ಲೂ ಇದ್ದಾರೆ, ಚತುರ್ಮುಖ ಬ್ರಹ್ಮ ರೂಪದಲ್ಲೂ ಇದ್ದಾರೆ ಅಂತ ಒಟ್ಟು. ಭವಃ ಅಂದರೆ ಶಿವ. ಇಮೇ ಪ್ರಜೇಶಾಹ, ಪ್ರಜಾಪತಿಗಳು, ದಕ್ಷ ಮುಂತಾದ ಪ್ರಜಾಪತಿಗಳು. ಇನ್ನು ಭವದಾದಯ, ಪರಮಹಂಸರಾದ ನಿಮ್ಮಂಥ ನಾರದರೇ ಮೊದಲಾದವರು ಹಾಗೆ ಅಂತ. ಸ್ವರ್ಗಲೋಕಪಾಲಾಹ ಅಂದರೆ ಇಂದ್ರಾದಿಗಳು, ಖಗಲೋಕಪಾಲಾಹ ಅರುಣಾದಿಗಳು ಅಂತ ಬರೀತಾರೆ. ನೃಲೋಕಪಾಲಾಹ ಪ್ರಿಯವ್ರತ ಮುಂತಾದವರು, ತಲಲೋಕಪಾಲಾಹ ಬಲಿ ಮುಂತಾದವರು ಹಾಗೆ ಅಂತ. ಈ ರೀತಿಯಾಗಿ ಇವರೆಲ್ಲರೂ ಕೂಡ ಪರಮಾತ್ಮನ ವಿಶೇಷ ಸನ್ನಿಧಾನವುಳ್ಳವರಾಗಿದ್ದಾರೆ. ಪರಮಾತ್ಮನ ಪ್ರತಿಮಾಸ್ಥಾನ ಅಂತ ಒಟ್ಟು. ಇನ್ನು ಅಷ್ಟು ಮಾತ್ರ ಇಲ್ಲ, ಇನ್ನೂ ಲಿಸ್ಟು ಹೋಗ್ತದೆ. ಗಂಧರ್ವ ವಿದ್ಯಾಧರ ಚಾರಣೇಶಾಹ ಯೇ ಯಕ್ಷ ರಕ್ಷೋರಗ ನಾಗನಾಥಾಹ ಯೇ ವಾ ಋಷೀಣಾಂ ವೃಷಭಾಃ ಪಿತॄಣಾಂ ದೈತ್ಯೇಂದ್ರ ಸಿದ್ಧೇಶ್ವರ ದಾನವೇಂದ್ರಾಹ. ಇನ್ನು ಗಂಧರ್ವೇಶಾಹ ಅಂದರೆ ವಿಶ್ವಾವಸು ಮೊದಲಾದವರು ಅಂತ. ವಿದ್ಯಾಧರೇಶ ಅಂದರೆ ಚಿತ್ರಕೇತು ಮುಂತಾದವರು. ಚಾರಣೇಶರು ಅಂದರೆ ಪುಷ್ಪದಂತ ಮುಂತಾದವರು. ರಕ್ಷ ಉರಗ ಇತಿ, ರಾಕ್ಷಸರು ಮತ್ತು ಉರಗ ಅಂದರೆ ಸರ್ಪ, ನಾಗಲೋಕಕ್ಕೆ ಸೇರಿದವರು ಅಂತ. ಯಕ್ಷನಾಥ ಅಂದರೆ ಕುಬೇರ ಅಂತ ಅರ್ಥ. ರಕ್ಷನಾಥ ಅಂದರೆ ನಿವೃತ್ತಿ ಮುಂತಾದವರು. ಉರುಗ ನಾಥ ಅಂದರೆ ವಾಸುಕಿ ಮುಂತಾದವರು ಸರ್ಪಗಳು. ನಾಗ ಅಂದರೆ ಅನಂತ ಮುಂತಾದವುಗಳು. ಋಷೀನಾಂ ವೃಷಭಾಹ ವಸಿಷ್ಠ ಮುಂತಾದವರು, ಋಷಿಗಳಲ್ಲಿ ಶ್ರೇಷ್ಠರಾದವರು ವಸಿಷ್ಠ ಮುಂತಾದವರು. ಪಿತೃನಾಂ ವೃಷಭ, ಪಿತೃಗಳಲ್ಲಿ ಶ್ರೇಷ್ಠರಾದವರು ಅಗ್ನಿಶ್ವಾತ ಮುಂತಾದವರು. ದೈತ್ಯೇಂದ್ರ, ದೈತ್ಯರಲ್ಲಿ ಶ್ರೇಷ್ಠರಾದ ಪ್ರಹ್ಲಾದ ಮುಂತಾದವರು. ಸಿದ್ಧರಲ್ಲಿ ಶ್ರೇಷ್ಠರಾದ ಸನಕಾದಿಗಳು. ದಾನವೇಂದ್ರಾಹ, ದಾನವರಲ್ಲಿ ಶ್ರೇಷ್ಠರಾದ ವೃಷಪರ್ವ ಮುಂತಾದವರು. ಇವರೆಲ್ಲರೂ ಕೂಡ ಪರಮಾತ್ಮನ ವಿಶೇಷ ಸನ್ನಿಧಾನವುಳ್ಳವರು ಅಂತ ಮುಂದೆ ಹೇಳ್ತಾರೆ. ಇನ್ನು ಅನ್ಯೇ ಚ ಯೇ ಪ್ರೇತ ಪಿಶಾಚ ಭೂತ ಕೂಷ್ಮಾಂಡಯಾದೋ ಮೃಗಪಶ್ವಧೀಶಾಃ ಯತ್ಕಿಂಚ ಲೋಕೆ ಭಗವನ್ ಮಹಸ್ವತ್ ಓಜಸ್ಸಹಸ್ವತ್ ಬಲವತ್ ಕ್ಷಮಾವತ್ ಹ್ರೀ ಶ್ರೀ ವಿಭೂತ್ಯಾತ್ಮವದ ವದದ್ಭುವತ್ ಅದ್ಭುತಾರ್ಣಂ ತತ್ತತ್ಪರಂ ರೂಪ ವದಸ್ವರೂಪಂ. ಇನ್ನು ಪ್ರೇತೇಶ, ಪ್ರೇತಗಳಿಗೆ ಒಡೆಯನಾದವರು ಅಂದರೆ ಯಮದೇವರು. ಪಿಶಾಚೇಶ, ಪಿಶಾಚರಿಗೆಲ್ಲ ಒಡೆಯನಾದವರು ಘಂಟಾಕರ್ಣ ಮುಂತಾದವರು. ಭೂತೇಶ, ಭೂತಗಳಿಗೆ ಒಡೆಯರಾದ ಭೈರವಾದಿಗಳು. ಕೂಷ್ಮಾಂಡೇಶ, ಕೂಷ್ಮಾಂಡರಲ್ಲಿ ಶ್ರೇಷ್ಠರಾದ ಭೃಂಗ್ಯ ಮುಂತಾದವರು. ಯಾದಸಾಂ, ಜಲಚರಾಣಾಂ ಅಂತ ಅರ್ಥ. ನೀರಲ್ಲಿ ಸಮುದ್ರದಲ್ಲಿ ಇರತಕ್ಕ ಪ್ರಾಣಿಗಳು ಅಂತ ಅರ್ಥ. ಅಲ್ಲಿರತಕ್ಕ ತಿಮಿಂಗಿಲ ಮುಂತಾದವುಗಳು. ಅವುಗಳಿಗೆ ಒಡೆಯ ಅಂದರೆ ತಿಮಿಂಗಿಲ. ಜಲಚರ ಪ್ರಾಣಿಗಳಲ್ಲಿ ಶ್ರೇಷ್ಠವಾದದ್ದು ಅಂದರೆ ತಿಮಿಂಗಿಲ. ಮೃಗಾಣಾಮೀಶಾಹ, ಮೃಗ ಅಂದರೆ ಅನಿಮಲ್ಸ್, ಅಲ್ಲಿ ಶ್ರೇಷ್ಠವಾದದ್ದು ಅಂದರೆ ಸಿಂಹ ಮುಂತಾದವುಗಳು. ಪಶೂನಾಂ ಈಶಾಹ, ನಂದಿಕೇಶ್ವರ, ಪಶುಗಳಲ್ಲಿ ಶ್ರೇಷ್ಠರಾದ ನಂದಿಕೇಶ್ವರ ಮುಂತಾದವರು. ಭಗವದ್ ಐಶ್ವರ್ಯಾದಿ ಷಡ್ಗುಣವತ್. ಇನ್ನು ಈ ರೀತಿಯಾಗಿ ಯಾರ್ಯಾರಿದ್ದಾರೋ ಅವರೆಲ್ಲರಲ್ಲೂ ಕೂಡ ಇವರೆಲ್ಲ ಶ್ರೇಷ್ಠರು, ತಮ್ಮ ತಮ್ಮ ಗುಂಪಿನಲ್ಲಿ ಶ್ರೇಷ್ಠರಾದವರು ಅಂತ ಇದ್ದಾರೆ. ಅವರಲ್ಲಿಲ್ಲ ಪರಮಾತ್ಮನ ವಿಭೂತಿ ರೂಪ ವಿಶೇಷವಾಗಿ ಇದೆ ಹಾಗೆ ಅಂತ. ಯತ್ಕಿಂಚಲೋಕೆ ಭಗವನ್ ಮಹಸ್ವತ್ ಸ್ವ ಉತ್ತಮವತ್, ಪರಮಾತ್ಮನಂತೆ ಶ್ರೇಷ್ಠವಾದದ್ದು. ಓಜಸ್ವವತ್, ಅವಷ್ಟಂಬಕ ಶಕ್ತಿಮತ್, ಇನ್ನೊಬ್ಬರನ್ನ ಸೋಲಿಸುವ ಶಕ್ತಿ ಸಾಮರ್ಥ್ಯವುಳ್ಳವರು. ಭಗವದ್ ಐಶ್ವರ್ಯವತ್ ಅಂದರೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರಿಯಃ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಣ ಅಂತ ಈ 6 ಗುಣಗಳನ್ನು ಭಗ ಅಂತ ಕರೀತಾರೆ. ಸಮಗ್ರವಾದ ಐಶ್ವರ್ಯ, ವೀರ್ಯ, ಯಶಸ್ಸು, ಶ್ರಿಯ ಮತ್ತು ಸಂಪತ್ತು, ಜ್ಞಾನ ಮತ್ತು ವಿಜ್ಞಾನ, ಈ 6 ಕೂಡ ಭಗ ಅಂತ ಕರೀತಾರೆ. ಅದು ಯಾರಲ್ಲಿ ಇದೆಯೋ ಅವರು
ಭಗವಾನ್ ಅಂತ ಆಗ್ತಾರೆ. ದೇವರಲ್ಲಿ ಸಂಪೂರ್ಣವಾಗಿದೆ, ಅದರಿಂದ ಪರಮಾತ್ಮನನ್ನ ಭಗವಾನ್ ಅಂತ ಕರಿತೀವಿ. ಅದೇ ಥರ ಮಹತ್ವವುಳ್ಳವರು, ಉತ್ತಮ ಗುಣಗಳುಳ್ಳವರು, ಮಹಸ್ವ ಅಂತ ಹೇಳ್ತಾರೆ. ಓಜಸ್ವ, ಇನ್ನೊಬ್ಬರನ್ನ ಸೋಲಿಸುವ ಸಾಮರ್ಥ್ಯ ಉಳ್ಳವರು, ಜ್ಞಾನದಲ್ಲಿ ಆಗಲಿ ಬಲದಲ್ಲಿ ಆಗಲಿ ಇನ್ನೊಬ್ಬರನ್ನ ಸೋಲಿಸುವ ಸಾಮರ್ಥ್ಯ ಉಳ್ಳವರು ಅಂತ ಅರ್ಥ. ಸಹಸ್ವವತ್, ಸಹನಶೀಲ ಉಳ್ಳವರಾಗಿದ್ದಾರೆ. ಬಲವತ್, ಶರೀರ ಶಕ್ತಿಮತ್, ಶರೀರದಲ್ಲಿ ಒಳ್ಳೆ ಶಕ್ತಿ ಉಳ್ಳವರಾಗಿದ್ದಾರೆ. ಕ್ಷಮಾವತ್, ಹಾಗೆಂದ್ರೆ ಕ್ರೋಧ ಸಮುತ್ಥಿತವತ್, ಸಿಟ್ಟು ಬಂದಾಗಲೂ ಕೂಡ ಕ್ಷಮೆ ಮಾಡಿಕೊಂಡು ಇರ್ತಾರೆ ಅಂತ ಒಟ್ಟು. ಇಷ್ಟು ಹೇಳಿ ಇದೆಲ್ಲವೂ ಕೂಡ ಪರಮಾತ್ಮನ ವಿಶೇಷ ಸನ್ನಿಧಾನಕ್ಕೆ ಕಾರಣ ಅಂತ ಹೇಳ್ತಾರೆ. ಇದೆಲ್ಲ ಯಾರಲ್ಲಿದೆಯೋ ಅವರು ಅಂತ ಒಟ್ಟು, ಅವರಲ್ಲಿಲ್ಲ ಪರಮಾತ್ಮನ ವಿಶೇಷ ಸನ್ನಿಧಾನ ಇರ್ತದೆ ಅಂತ. ಇನ್ನು ಹೇಳ್ತಾರೆ ಹ್ರೀ. ಹ್ರೀಮತ್ ಅಂದರೆ ಲಜ್ಜಾ ಯೋಗ್ಯ ಲಜ್ಜಾವತ್. ಹರಿ ಅಂದ್ರೆ ನಾಚಿಕೆ ಅಂತ ಅರ್ಥ. ತಪ್ಪು ಕಾರ್ಯ ಮಾಡುವುದರಲ್ಲಿ ನಾಚಿಕೆ ಇರಬೇಕು ಅಂತಾರೆ. ಶ್ರೀಮತ್ ಅಂದರೆ ಲಕ್ಷಣ ಉನ್ನಾಹವತ್. ವಿಭೂತಿಮತ್, ವಿಶೇಷ ಪ್ರಾಪ್ತಿ ಶಕ್ತಿಮತ್, ಹಾಗೆ ಅಂತ ಬರೀತಾರೆ. ಆತ್ಮವತ್ ಅಂದರೆ ಮನೋಜಯ ಉಳ್ಳವರು ಅಂತ. ಅದ್ಭುತಾರ್ಣವಂ ಅಂದರೆ ಆಶ್ಚರ್ಯ ಸಮುದ್ರ, ಅದ್ಭುತವಾದ ಆಶ್ಚರ್ಯಕರವಾದ ಸಮುದ್ರ. ಪರಂ ವಿಶಿಷ್ಟವಾದ ಸರ್ವಂ, ಇದೆಲ್ಲವೂ ಕೂಡ ನಾರಾಯಣ ಸ್ವರೂಪಂ. ಪುರುಷಾದಿವತ್ ಸ್ವರೂಪಂ ನ ಭವತಿ ತಥಾಪಿ ರೂಪವತ್ ಸ್ವರೂಪವತ್. ಇದೆಲ್ಲವೂ ಕೂಡ ಪರಮಾತ್ಮನ ಸ್ವರೂಪ ಇದ್ದಾಗೆ. ಯಾಕೆಂದ್ರೆ ಏನರ್ಥ, ಸಾಕ್ಷಾತ್ ನಾರಾಯಣ ಅಂತ ತಿಳಿಬಾರದು. ಇದೆಲ್ಲದರಲ್ಲೂ ಪರಮಾತ್ಮನ ವಿಶೇಷ ವಿಭೂತಿ ರೂಪಗಳು ಇದೆ, ಪರಮಾತ್ಮನ ಪ್ರತಿಮಾ ಸ್ಥಾನವಾಗಿದೆ, ಹಾಗೆ ಅಂತ ಹೇಳ್ತಾರೆ. ಅದರಿಂದ ಇಂಥವರನ್ನೆಲ್ಲ ಕಂಡರೆ ನಾವು ಪೂಜಿಸಬೇಕು ಅಂತ ಒಟ್ಟು. ಪರಮಾತ್ಮನಿಗೆ ಎಷ್ಟು ಆದರ ಗೌರವ ಕೊಡ್ತೀವೋ ಇವರಿಗೂ ಕೊಡಬೇಕು ಅಂತ ಒಟ್ಟು. ತತ್ ಪ್ರಿಯತ್ವಾತ್ ತತ್ ಸನ್ನಿಧಿ ಯುತತ್ವಾಚ. ಯಾಕೆ ಕೊಡಬೇಕು ಹಾಗೆಂದ್ರೆ ಇವರೆಲ್ಲರೂ ಕೂಡ ಏನು ಹೇಳಿದ್ರು, ದೇವತೆಗಳಿಗೆ ಪ್ರಿಯರಾದವರು. ಅಷ್ಟು ಮಾತ್ರ ಅಲ್ಲ, ಆಗಿರುವುದರಿಂದ ಪರಮಾತ್ಮನ ವಿಶೇಷ ಸನ್ನಿಧಾನ ಉಳ್ಳವರಾಗಿದ್ದಾರೆ ಅಂತ ಒಟ್ಟು. ಮತ್ಸ್ಯಾದೀನಾಂ ಅವತಾರತ್ವೇ ಯುಕ್ತಿಂ ವದನ್ ತೇಷಾಂ ಅನುಕ್ರಮೇಣ ಕಥನಂ ಪ್ರತಿಜಾನೀತೆ ಪ್ರಾಧಾನ್ಯತೆ ಇತಿ. ಇನ್ನು ಮತ್ಸ್ಯಕೂರ್ಮಾದಿ ರೂಪಗಳು ಅದೆಲ್ಲವೂ ಕೂಡ ಅವತಾರವೇ, ಪರಮಾತ್ಮನ ಸ್ವರೂಪ ಅವತಾರವೇ. ಅದನ್ನೆಲ್ಲ ಹೇಳ್ತಾ ಅನುಕ್ರಮೇಣ ಅದರ ಒಂದು ಅನುಕ್ರಮ, ಒಂದು ಲಿಸ್ಟನ್ನು ಕೊಡ್ತಾ ಇದ್ದಾರೆ. ಪ್ರಾಧಾನ್ಯತೋ ನಾನ್ ಋಷಯ ಆಮನಂತಿ ಲೀಲಾವತಾರಾನ್ ಪುರುಷಸ್ಯ ಭೂಮ್ನಃ ಆಪೀಯತಾಂ ಕರ್ಮ ಕಷಾಯ ಶೋಷಾನ್ ಅನುಕ್ರಮಿಷ್ಯೇ ತೈಮಾನ್ ಸುಪೇಶಲಾನ್, ಹಾಗೆ. ಪ್ರಾಧಾನ್ಯತೆ ಇತಿ ಸರ್ವೋತ್ತಮತ್ವೇನ ಅಂತ ಅರ್ಥ. ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ. ಋಷಯ ವೇದದ್ರಷ್ಟಾರಃ ಆಪೀಯತಾಂ ತತ್ಕಥಾಮೃತಂ ತ್ವಯಾ ಆಪೀಯತಾಂ ಅಭಿಗಮ್ಯತಾಂ ಯದ್ವಾ ಸುಬಂತೋಯಂ ಕರ್ಣಪುಟೇನ ಪಿಬತಾಂ ಪುರುಷಾನಾಂ. ಯಾರು ಪರಮಾತ್ಮನ ಈ ಅವತಾರ ಕಥೆಗಳನ್ನ ಪಾನ ಮಾಡ್ತಾರೋ ಅಂತ ಅರ್ಥ. ಅವರು ಪಿಬತಾಂ ಪುರುಷಾನಾಂ ಕರ್ಮ ಕಷಾಯ, ದೇಹಾರಂಭಕ ಕರ್ಮ ಕಷಾಯ ಇವ ನಾನಾವಿಧ ಔಷಧ ರಸಖಾಥ ಇವ ತಸ್ಯ ಶೋಷಃ ಏಹಿತೆ ತಥಾ ತಥೋಕ್ತಃ ತಾನ್ ಅಂತ. ಅಂದರೆ ಈ ಪರಮಾತ್ಮನ ಅವತಾರ ಕಥೆಗಳನ್ನ ಯಾರು ಪಾನ ಮಾಡ್ತಾರೆ, ಅವರ ಮೈಯಲ್ಲಿ ಹೇಗೆ ಔಷಧಿ ತೆಗೆದುಕೊಂಡ್ರೆ ರೋಗಾಣುಗಳು ಒಣಗಿ ನಶಿಸಿ ಹೋಗ್ತದೆ, ಅದೇ ರೀತಿಯಾಗಿ ಈ ಜನರ ಭವರೋಗವು ಕೂಡ ಒಣಗಿ ಹೋಗ್ತದೆ ಅಂತ ಹೇಳ್ತಾರೆ. ಶೋಷಣೆ ಆಗ್ತದೆ ಹಾಗೆ ಅಂತ. ಅತಯೇವ ಸುಪೇಶಲಾನ್ ಮಧುರಾನ್, ಮಧುರವಾದ ಶ್ರವಣ ಸುಖಪ್ರದಾನ್ ಇತಿ ಯಾವತ್. ಆ ಪರಮಾತ್ಮನ ಅವತಾರ ಲೀಲೆಗಳು ಅದು
ಕೇಳಿದರೆ ಆನಂದ ಆಗತಕ್ಕದ್ದು, ಶ್ರವಣ ಮಾಡಿದರೆ ಆನಂದವನ್ನು ಕೊಡತಕ್ಕದ್ದು ಅಂಥ ಅವತಾರ ಲೀಲೆಗಳನ್ನು ತೇ ತುಭ್ಯಂ ಅನುಕ್ರಮಿಷೆ, ಅಂದರೆ ಅನುಕ್ರಮ, ಒಂದು ಆರ್ಡರಲ್ಲಿ ನಾನು ನಿನಗೆ ಅದನ್ನು ಹೇಳ್ತೇನೆ ಹಾಗೆಂತ ಹೇಳಿ ಪರಮಾತ್ಮನ ಅವತಾರ ಕಥೆಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು ನಾರದರಿಗೆ ಹಾಗೆಂತ. ಇದು ಶ್ರೀಮದ್ ಭಾಗವತಿ ದ್ವಿತೀಯ ಸ್ಕಂದೆ ಷಷ್ಠೋಧ್ಯಾಯ. ಇಲ್ಲಿಗೆ ದ್ವಿತೀಯ ಸ್ಕಂದ 6ನೇ ಅಧ್ಯಾಯ ಮುಗಿತು. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆಯ ಬಾಲಂ ವಿಷ್ಣುರ್ಮೇ ಪರಮಸೂರತ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.